ಲವ್ ಯು ಸರ್. ಎನಿಥಿಂಗ್ ಏನು ಇಲ್ಲ, ನಾವೇನು ಹೇಳಲೇಬೇಕಾಗಿಲ್ಲ. ದಯವಿಟ್ಟು ಫಿಲ್ಮ್ ನೋಡಿ, ಬಟ್ ರಿಯಲಿ ಹ್ಯಾಟ್ಸ್ ಆಫ್. ಅಂದರೆ ಈ ಕಾಲದಲ್ಲಿ ಬಹಳ ಕಷ್ಟ ಏನಂದ್ರು ಸರ್, ಗಮನನ ಸೆರೆ ಹಿಡಿಯೋದು. ಎಲ್ಲರೂ ಈಗ ನೋಡ್ತಾ ಇದ್ದಾರಲ್ಲ, ಒಂದು ಸೆಕೆಂಡ್ ನಾನು ಆ ಕಡೆ ಈ ಕಡೆ ನೋಡೋಕ್ಕಾಗಿಲ್ಲ ಸರ್. ಇಡೀ ಚಿತ್ರನ ಹಂಗಿಡ್ತಿದ್ದೀರಪ್ಪ ಸರ್ ಆಡಿಯನ್ಸ್ನ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಧರ್ಮ ಸರ್. ಥ್ಯಾಂಕ್ ಯು. ಆ್ಯಂಡ್ ಟು ದ ಎಂಟೈರ್ ಥ್ರೀಮ್, ಧ್ರುವ ಆಗಲಿ, ರೇಷ್ಮಾ ಆಗಲಿ, ಎಲ್ಲರೂ ರೀ, ರವಿ ಸಾರು, ಸಂಜಯ್ ದತ್ತು, ಎಲ್ಲರೂ, ನಮ್ಮ ರವಿಶಂಕರ್ ಅವರು, ಒಬ್ರಿಗಿಂತ ಒಬ್ರು ಸೋ ಬ್ಯೂಟಿಫುಲ್ ಫ್ರೇಮ್ ನೋಡೋಕೆ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್. KD ನೋಡಿ. KD ಸಿನಿಮಾ ಲವರ್ಸ್ಗೆ, ಸಿನಿಮಾ ನೋಡೋದ್ರಿಗೆ ಒಂದು ಹಬ್ಬ ಅಂತಂದರೆ ತಪ್ಪಲ್ಲ. ಯಾಕಂತಂದರೆ ಪ್ರತಿಯೊಂದು ಫ್ರೇಮನ್ನು ಕೂಡ ಇಷ್ಟಪಟ್ಟು, ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರನೇ ಮಾಡಿದಂಥ ಒಂದು ಸಿನಿಮಾ. ನಾನೊಬ್ಬ ಸಿನಿಮಾ ಲವರು. ನನಗಳಿಗೆ ಯಾಕಂತಂದರೆ ಸಿನಿಮಾ ಅಂತನ್ನುವಂಥದ್ದು ನಮ್ಮ ಮೊದಲಿಂದನೂ ಒಂದು ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಒಂದಿದು. ಅವರು ಪ್ರೇಮ್ ಸರ್ ಅವರು ಅವಾಗವಾಗ ತಾವೇ ಒಂದು ಲೈನನ್ನು ಎಳಿತಾರೆ, ಮತ್ತು ಆ ಲೈನನ್ನು ಮೀರಿಸೋವಂಥ ಒಂದು ಕೆಲಸನ ಪ್ರತಿ ಸಿನಿಮಾದಲ್ಲೂ ಮಾಡುವಂಥದ್ದು. ಇದಕ್ಕೆ ಭಾಳ ಒಳ್ಳೆಯ ಕಾಂಬಿನೇಷನ್ನು. ಫಸ್ಟ್ ಟೈಮ್ ನಾನು ಮೊದಲಿಂದನೂ ಕೂಡ ಇವರಿಬ್ಬರು ಸೇರಬೇಕು ಅಂತ ಅನ್ನೋದು ಒಬ್ಬ ಸಿನಿಮಾ ನೋಡುಗನಾಗಿ ನನ್ನ ತಲೆಯಲ್ಲಿದ್ದಿದ್ದು. ಧ್ರುವ ಅವರು ಮತ್ತು ಪ್ರೇಮ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನುವಂಥದ್ದು ಇವತ್ತು ಆ ದಿವಸ ಬಂದಿದೆ ಅಂತ ಅನ್ನೋದಾದರೆ, ನನಗೆ ನಿಜಕ್ಕೂ ಕೂಡ ಅವರಿಬ್ಬರನ್ನ ಒಂದು ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋದಂಥದ್ದು ಒಬ್ಬ ಸಿನಿಮಾ ಗೋವರಾಗಿ, ಒಬ್ಬ ಸಿನಿಮಾ ಲವರಾಗಿ ನನಗೆ ಅಷ್ಟು ಖುಷಿ ಕೊಟ್ಟಿರೋವಂಥದ್ದು ಖಂಡಿತವಾಗಿ ಇವತ್ತು ಈ ಕರ್ನಾಟಕದಾದ್ಯಂತ ಸಿಳ್ಳೆ ಚಪ್ಪಾಳೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ, ಇವರಿಬ್ಬರಿಗೂ ಸೇರಿರುವಂಥ, ಇಡೀ ಟೀಮಿಗೆ ಸೇರಿರುವಂಥ, ಎಫರ್ಟ್ಗೆ ಸೇರಿರುವಂಥ ಒಂದು ಇದು. ಪ್ರತಿಯೊಬ್ಬರೂ ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಈ ಸಿನಿಮಾಗೆ ನಾವೇನು ಕೊಡಬೇಕು ಅಂತ ಅನ್ನೋವಂಥದ್ದನ್ನು ಧಾರೆ ಎರೆದಿದ್ದಾರೆ. ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇದಾಗಿರುತ್ತೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ KD. ಒಳ್ಳೆಯದಾಗಲಿ. ಈ ಥರದ ಮತ್ತೆ ಈ ಥರದ ಒಂದು ಪಾರ್ಟ್ಗಳು ಬರ್ತಾ ಇರಲಿ, ಎಲ್ಲವೂ ಕೂಡ ಯಶಸ್ಸಾಗಲಿ ಅಂತ ಅನ್ನುವಂಥದ್ದು ನನ್ನ. ಪ್ರೇಮ್ ಸರ್ನ ನಾವು ಕರಿಯಾ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದರೆ ಇಟ್ ಸೆಲೆಬ್ರೇಷನ್ ಅದು. ಸೊ ಹಾಗೆ ಸೆಲೆಬ್ರೇಟ್ ಮಾಡ್ಕೊಂಬಂದಿರೋದು. ಇದು ಅದರದ್ದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನು ತೆಗಿಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನು ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟ್ರಿಗೆ ಮಾತ್ರನೇ ಈ ಥರದೊಂದು ಕ್ಯಾನ್ವಾಸ್ನ ಅದನ್ನು ರಿಯಾಲಿಟಿ ತರೋದು. ಇಲ್ಲಾಂದರೆ ಸುಮ್ಮನೆ ಪೇಪರಲ್ಲಿ ಬರ್ಕೋಬೋದು ಅಷ್ಟೇ. ಇಂಥ ಸೀನು ಅಂತ ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನು ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತಾಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೇ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನ್ನಿಸ್ತಾರೆ ಅವರು. ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಮ್ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕು, ಡೈಲಾಗ್ಸ್, ಎವ್ರಿಥಿಂಗ್. ಅಂದರೆ ಎಲ್ಲ ಒಂದು ಪ್ಯಾಕ್ಡ್ ಆಗಿ ಬಂದಿದ್ದಾರೆ. 2 hours 20 minutes ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾಗಳು ಯೂಶಲ್ ಆಗಿ 3 ಅವರ್ ಹೋಗುತ್ತೆ ಸಿನಿಮಾಗಳು. ಅಂಥದ್ರಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗಲ್ಲಿದ್ದೀವಿ. ಸೊ ಬೆಸ್ಟ್ ವಿಶಸ್ ಟು KD. ಅದ್ಭುತವಾದ ಸಿನಿಮಾ. ವಾಟ್ ಎನ್ ಎನರ್ಜಿ, ವಾಟ್ ಎ ವಿಜುವಲ್ಸ್, ವಾಟ್ ಎ ಮ್ಯೂಸಿಕ್, ವಾಟ್ ಎ ಡೈರೆಕ್ಷನ್, ವಾಟ್ ಎನ್ ಎಮೋಷನ್. ಸೂಪರಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ಐ ವಾಸ್ ರಿಯಲಿ ಮೂಡ್ ಲಾಸ್ಟ್ ಹಾಫ್ ಆನ್ ಅವರ್. ಎಸ್ಪೆಷಲಿ ಸರ್ಪ್ರೈಸ್ ಎಂಟ್ರಿ ಸುದೀಪ್ ಸರ್ದು, ಐ ವಾಸ್ ಬ್ಲೋನ್ ಅವೇ. ಆ್ಯಂಡ್ ಧ್ರುವ ಅವ್ರದ್ದು ಎನರ್ಜಿ ಇದೆಯಲ್ಲ, ಆ್ಯಂಡ್ ದ ರೇಷ್ಮಾ ನಾಣೆ ಅವ್ರದ್ದು ಎನರ್ಜಿ ವಾಸ್ ಸೂಪರ್. ಹೆಂಗೆ ಅಷ್ಟು ಎನರ್ಜಿ ಅವ್ರು ಕ್ಯಾರಿ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಟೋಟಲಿ ಐ ವಾಸ್ ವೆರಿ ಮೂಡ್. ಆಲ್ ದ ಬೆಸ್ಟ್ KD ಟೀಮ್. ಪ್ಲೀಸ್ ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿತ್ತು ಸಿನಿಮಾ. ನೀವು ಅಂದ್ಕೊಂಡಿದ್ದ ಖಂಡಿತ ನಿಮ್ಮ ನಿರೀಕ್ಷೆಗೆ ಮೀರಿ ಸಿನಿಮಾ ಇರುತ್ತೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರ್ ನೋಡಿ. ಥ್ಯಾಂಕ್ ಯು.